ಹಾಯ್ ಗೆಳೆಯರೆ, ಸೂರತ್ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಹೇಳ್ತೀನಿ ಕೇಳಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಂದರೆ ಮ್ಯಾಪಿನ ಲಿಂಕ್ ಕೊಟ್ಟಿರ್ತೀನಿ. ತುಂಬ ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ. ನೋಡಿ, ಡಿಸ್ಕ್ರಿಪ್ಷನ್ ಅಂದರೆ ನೋಡಿ, ಇದು ಟೈಟಲು ಕೆಳಗೆ ಇಲ್ಲಿ 3 ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಇದನ್ನೆಲ್ಲ ಏನು ಬರುತ್ತೆ ನೋಡಿ, ಇದಕ್ಕೆಲ್ಲ ಡಿಸ್ಕ್ರಿಪ್ಷನ್ ಅಂತಾರೆ. ನೋಡಿ, ಇಲ್ಲಿ ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ ಈ ಮ್ಯಾಪು ನಮ್ಮ ಸೂರತ್ ಚೆನ್ನೈದು. ಆದರೆ ಕೆಲವು ಹಳೆಯ ವಿಡಿಯೋಗಳು, ಅಂದರೆ ನಮ್ಮ ಪುಣೆ ಎಕ್ಸ್‌ಪ್ರೆಸ್ ವೇ ಇರ್ಬೋದು, ಪುಣೆ ಬೆಂಗಳೂರು, ಅಥವಾ ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಇರ್ಬೋದು, ಅಥವಾ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಅದರದ್ದು ಡಿಸ್ಕ್ರಿಪ್ಷನ್ ಲಿಂಕು ನೋಡಿ. ಕೆಳಗೆ ಹೀಗೆ ನೀವು ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಅದರ ಲಿಂಕು. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಏನಿರುತ್ತೆ ಅಲ್ಲ, ನಿಮ್ಮ ಮೊಬೈಲ್ನ ಮ್ಯಾಪ್ನಲ್ಲಿ ಎಕ್ಸಾಕ್ಟ್ಲಿ ಮ್ಯಾಪ್ ಬರುತ್ತದೆ. ಈ ಒಂದು ಲೈನ್ ಬರುತ್ತದೆ ಈ ರೀತಿ ನೋಡಿ. ಈಗ ನಾನು ಸೂರತ್ ಚೆನ್ನೈದು ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸೂರತ್ ಚೆನ್ನೈ ಪ್ರಪೋಸಲ್ ಇರುವ ಒಂದು ಎಕ್ಸ್‌ಪ್ರೆಸ್ ವೇ ಇದು. ಈ ರೀತಿ ಇದನ್ನು ನೀವು ಝೂಮ್ ಮಾಡ್ತಾ ಇದ್ದರೆ ನೋಡಿ, ನಾನು ಈಗ ರಾಯಚೂರಿಗೆ ಬರ್ತಾ ಇದ್ದೀನಿ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಇದು ಹೇಗೆ ನೋಡಿ, ಎಕ್ಸಾಕ್ಟ್ಲಿ ಎಲ್ಲಿ ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಇದೇ ರೀತಿ ಇದು ಮ್ಯಾಪ್ ಹೋಗಿದೆ ನೋಡಿ. ರೋಡ್ ಎಲ್ಲಾಗಿದೆ, ನೀವು ಇದರ ಆಜು ಬಾಜು ಜಾಗ ಹಿಡಿದು ಅಥವಾ ನಿಮ್ಮ ಹೊಲಗೆಲ್ಲ ಹೋಗಿದ್ದರೆ ನೋಡ್ಕೊಳ್ಳೋಕ್ಕೆ ನಾನು ಪ್ರತಿಯೊಂದು ವಿಡಿಯೋನ ಅಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಸೂರತ್ ಚೆನ್ನೈದು ಈ ಭೂಮಿ ಅಕ್ವೈಜೇಷನ್, ಅಂದರೆ ಭೂಮಿ ಸ್ವಾಧೀನ ಮಾಡೋದು ಆಲ್ರೆಡಿ ಆಗಿ ಹೋಗಿದೆ. ಯಾಕೆ ಈ ಮ್ಯಾಪ್ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಜನರಿಗೆ ಈಸಿ ಆಗಲಿ ಅಂತ. ಎಲ್ಲೆಲ್ಲಿ ರೋಡ್ ಹೋಗುತ್ತೆ ಅದರ ಆಜು ಬಾಜು ತುಂಬಾ ರೇಟ್ ಬರುತ್ತೆ ಜಾಗದ್ದು. ಅವರು ಅಲ್ಲಿ ಹೋಟೆಲ್ಗಳು ರೆಡಿ ಮಾಡ್ಬೋದು, ಪೆಟ್ರೋಲ್ ಪಂಪ್ಸ್ ರೆಡಿ ಮಾಡ್ಬೋದು, ಮತ್ತು ತುಂಬಾ ರೆಡಿ ಮಾಡ್ಬೋದು. ಅದಕ್ಕೋಸ್ಕರ ಈ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಈಗ ನಮ್ಮ ಪುಣೆ ಬೆಂಗಳೂರು ಏನು ಎಕ್ಸ್‌ಪ್ರೆಸ್ ವೇ ಆಗ್ತಾ ಇದೆ, ಅದರ ಭೂ ಸ್ವಾಧೀನ ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿದೆ, ಇನ್ನೂ ನಮ್ಮ ರಾಜ್ಯಕ್ಕೆ ಬಂದಿಲ್ಲ, ನೆನಪಿರಲಿ. ಆದರೆ ಈ ಸೂರತ್ ಚೆನ್ನೈದು ಎಕ್ಸ್‌ಪ್ರೆಸ್ ವೇದು ಆಲ್ರೆಡಿ ಮುಗಿದಿದೆ ನೋಡಿ. ಈಗ ಅದಕ್ಕೋಸ್ಕರ ಈ ಕೆಲಸ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಮತ್ತು ನೋಡಿ, ಈ ರೀತಿಯೆಲ್ಲ ರೋಡು ಇಷ್ಟೆಲ್ಲ ಆಗಿದೆ, ಇನ್ನೂ ತುಂಬ ಜಲ್ದಿ ಆಗಬೇಕಾಗಿದೆ. ಈ ಲಿಂಕು ಹೇಗೆ ಯೂಸ್ ಮಾಡಬೇಕು ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ. ಈಗ ಇದೇ ರೀತಿ ನಾನು ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಅದರದ್ದು ಮ್ಯಾಪ್ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡಿ, ನಿಮ್ಮ ಮನೆ ಹೋಗ್ತಿದ್ರೆ ಅಥವಾ ನಿಮ್ಮ ಮನೆ ಆಜು ಬಾಜು ಆ ರೋಡ್ ಬರ್ತಾ ಇದ್ದರೆ ಅದನ್ನು ನೀವು ನೋಡ್ಬೋದು. ಮತ್ತು ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಇದೆಯಲ್ಲ, ಅದರದ್ದು ಮ್ಯಾಪ್ ಕೊಟ್ಟಿದ್ದೀನಿ, ಅದರದ್ದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ಅಲ್ಲಿ ಲಿಂಕು ಕೊಟ್ಟಿದ್ದೀನಿ. ಈ ರೀತಿಯ ನೀವು ಮ್ಯಾಪ್ಸ್ಗಳನ್ನು ನೋಡ್ಬೋದು. ತುಂಬ ಜನ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದೀರಾ, ಮತ್ತು ನಮಗೆ ಮ್ಯಾಪ್ ಲಿಂಕ್ ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬನ್ನಿ, ಈಗ ನಮ್ಮ ಮೇನ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಈ ನಮ್ಮ ಸೂರತ್ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೂರತ್ ಚೆನ್ನೈ ಎಕ್ಸ್‌ಪ್ರೆಸ್ ವೇ ಇದು ನಮ್ಮ ಭಾರತ ದೇಶದ 2ನೇ ಅತಿ ದೊಡ್ಡ ಎಕ್ಸ್‌ಪ್ರೆಸ್ ವೇ ಆಗ್ತಾ ಇದೆ. ಮೊದಲನೇದು ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ, ಅದು ಆದ ಮೇಲೆ ಇದು 2ನೇದು. ಈ ಎಕ್ಸ್‌ಪ್ರೆಸ್ ವೇ ಟೋಟಲು 1271 ಕಿಲೋಮೀಟರ್ ಇರುತ್ತದೆ. ಇದು ಟೋಟಲು 6 ಪಥದ ರಸ್ತೆ ಆಗಿರುತ್ತದೆ. ಇದು ನಮ್ಮ ಗುಜರಾತ್, ಅಂದರೆ ಗುಜರಾತಿನ ಸೂರತ್ನಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಚೆನ್ನೈವರೆಗೆ ಈ ಒಂದು ಎಕ್ಸ್‌ಪ್ರೆಸ್ ವೇ ರೆಡಿ ಆಗ್ತಾ ಇದೆ. ಇದು ಭಾರತ್ ಮಾಲಾ ಪರಿಯೋಜನೆಯ ಭಾಗದ 2ನೇ ಭಾಗವಾಗಿರುವ ಒಂದು ಯೋಜನೆ. ಇದು ನಮ್ಮ ಪಶ್ಚಿಮ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಒಂದು ಸಂಪರ್ಕ ಕಲಿಸುವ ಒಂದು ಇಂಪಾರ್ಟೆಂಟ್ ಆದ ಪ್ರಾಜೆಕ್ಟ್ ಇದು. ಇದು ಟೋಟಲು 6 ರಾಜ್ಯಗಳಲ್ಲಿ ಈ ಹೈವೇ ಟ್ರಾವೆಲ್ ಮಾಡುತ್ತದೆ. ಅಂದರೆ ಈ ಎಕ್ಸ್‌ಪ್ರೆಸ್ ವೇ ಅದು ಗುಜರಾತು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಇದರ ಪ್ರಮುಖ ಲಕ್ಷಣಗಳು ನೋಡಿದರೆ ಈ ಎಕ್ಸ್‌ಪ್ರೆಸ್ ಇದು ಟೋಟಲು 1271 ಕಿಲೋಮೀಟರ್ ಇರುತ್ತದೆ. 6 ಲೈನ್ ಎಕ್ಸ್‌ಪ್ರೆಸ್ ವೇ ಇದು. ಅಂದಾಜು ಇದನ್ನು 45,000 ಕೋಟಿ ಖರ್ಚಾಗುತ್ತೆ, ಅಂದರೆ $5.5 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಇದು ಡಿಸೆಂಬರ್ 2026ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಇಂಡಿಯಾ, ಇದು ಇವಾಗ ಕಂಪ್ಲೀಟ್ ಆಗಲ್ಲ 2026ಕ್ಕೆ, ಇದು 2030ಕ್ಕೆ ಕಂಪ್ಲೀಟ್ ಆಗುತ್ತದೆ. ನೀವು ತಿಳ್ಕೊಳ್ಳಿ, ಇದು ಇಂಡಿಯಾ, ಅದನ್ನು ನಾನು ನಿಮಗೆ ಸುಳ್ಳು ಹೇಳಲ್ಲ. ವ್ಯಾಪ್ತಿಯ ರಾಜ್ಯಗಳು ಯಾವ್ಯಾವ ಅಂದರೆ ನಮ್ಮ ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು. ಈ ಮಾರ್ಗದಲ್ಲಿ ಬರುವ ಪ್ರಮುಖ ನಗರಗಳು ಅಂದರೆ ಯಾವ್ಯಾವ ಅಂದರೆ ಮೊದಲು ಸ್ವಲ್ಪ ತಿಳ್ಕೊಳ್ಳಿ. ಅದು ಸೂರತ್ತು, ನಾಸಿಕು, ಅಹಮದ್ ನಗರ, ಸೋಲಾಪುರ. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಕಲಬುರಗಿಯಲ್ಲಿ ಬರುತ್ತದೆ, ಮತ್ತು ಕರ್ನೂಲು ಮತ್ತು ರಾಯಚೂರು, ಕಡಪದಿ, ತಿರುಪತಿ ಮತ್ತು ಚೆನ್ನೈ. ಇನ್ನು ಗುಜರಾತ್ನಲ್ಲಿ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಗುಜರಾತ್ನ ಪ್ರಾರಂಭ ಅಂದರೆ ನವಸಾರಿ ಜಿಲ್ಲೆಯಲ್ಲಿ ಇದು ಸ್ಟಾರ್ಟ್ ಆಗುತ್ತದೆ. ಮತ್ತು ಮಹಾರಾಷ್ಟ್ರದಲ್ಲಿ ಇದು ನಾಸಿಕ್ನಿಂದ ಅಹಮದ್ ನಗರ, ಬೀಡ, ಥಾರ್ಶಿವ ಮತ್ತು ಸೋಲಾಪುರ. ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಿ ಇದು ಹರಿಯುತ್ತದೆ ಸ್ವಲ್ಪ ನೋಡೋಣ ಬನ್ನಿ. ಅದು ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ. ಸ್ವಲ್ಪ ಇಲ್ಲಿ ಲಾಂಗ್ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿಸಿದ್ದೆ. ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಮತ್ತು ರಾಯಚೂರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಾಜೆಕ್ಟ್ಸ್ ಸ್ನೇಹಿತರೆ. ಯಾಕಂದರೆ ಹೇಗೆ ನಮ್ಮ ಈಗ ಬೆಂಗಳೂರು ಬೆಳೆದಿದೆ ನೋಡಿ, ಅದೇ ರೀತಿ ಈ 3 ಜಿಲ್ಲೆಗಳು ತುಂಬಾ ಇಂಡಸ್ಟ್ರಿ ಇಲ್ಲಿ ಬರುತ್ತವೆ ಅಂತ ಒಂದು ಅಂದಾಜು ಹಾಕಿದ್ದಾರೆ. ಆಲ್ರೆಡಿ ಇಲ್ಲಿ ತುಂಬಾ ಸಿಮೆಂಟ್ ಕಂಪ್ನಿಗಳು ಬಂದಿದ್ದಾವೆ ನಮ್ಮ ಕಲಬುರಗಿಯಲ್ಲಿ. ಇನ್ನೂ ಹೆಚ್ಚು ಇಲ್ಲಿ ಕಂಪ್ನಿಗಳು ಬರ್ತದೆ. ಯಾಕಂದರೆ ಒಂದು ಚಲೋ ಕನೆಕ್ಟಿವಿಟಿ ಇದ್ದರೆ ಇಲ್ಲಿ ನಾವು ಕಂಪ್ನಿಗಳು ಹಾಕಿದರೆ, ಈಗ ಈ ನಮ್ಮ 3 ಜಿಲ್ಲೆಯಲ್ಲಿ ಇಲ್ಲಿಂದ ನೀವು
ಪಶ್ಚಿಮಕ್ಕೂ ಹೋಗ್ಬೋದು ಮತ್ತು ದಕ್ಷಿಣಕ್ಕೂ ಬರ್ಬೋದು. ಚೆನ್ನೈ ಪೋರ್ಟಿಗೆ ಕನೆಕ್ಟಿವಿಟಿ ಮತ್ತು ಸೂರತ್ನ ಪೋರ್ಟಿಗೂ ಇದು ಕನೆಕ್ಟಿವಿಟಿ ಕೊಡುತ್ತೆ ಅಂತ ತುಂಬಾ ಇಲ್ಲಿ ಎಕನಾಮಿಕ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ 3 ಜಿಲ್ಲೆಗಳಿಗೆ ತುಂಬಾ ಲಾಭ ಇರುತ್ತದೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ. ಈಗ ತುಂಬ ಜನ ಹೇಳ್ತಾ ಇದ್ದಾರೆ ರಾಜಕೀಯದವರಿಗೆ ಮೊದಲೇ ಇಲ್ಲಿ ಆಸ್ತಿ ಮಾಡಿರ್ತಾರೆ, ಹೀಗೆ ಮಾಡಿರ್ತಾರೆ, ಈ ಬಿಸ್ನೆಸ್ ಮ್ಯಾನ್ಗಳು ಇಲ್ಲಿ ಆಸ್ತಿ ಇಡ್ತಾರೆ ಅಂತ ತುಂಬ ನಾರ್ಮಲ್ ಪೀಪಲಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಲಿಂಕ್ ಕೊಟ್ಟಿದ್ದೀನಿ. ಈ ಎಲ್ಲೆಲ್ಲಿ ರೋಡ್ ಬರುತ್ತೆ ನೋಡಿ, ಅಲ್ಲಿ ನೀವು ಜಾಗನ ಖರೀದಿ ಮಾಡಿ ಸ್ನೇಹಿತರೆ, ಹೋಟೆಲ್ ತೆಗೀರಿ ಅಥವಾ ಸೈಟ್ಗಳನ್ನು ಹಾಕಿ, ನಿಮಗೆ ತುಂಬಾ ಹೆಚ್ಚಿಗೆ ಲಾಭ ಸಿಗುತ್ತದೆ ಫ್ಯೂಚರ್ನಲ್ಲಿ. ಅದಕ್ಕೋಸ್ಕರ ಲಿಂಕ್ ಕೊಡೋದು ನಾನು. ಈಗ ನೋಡೋಣ ನೆಕ್ಸ್ಟ್. ತೆಲಂಗಾಣದಲ್ಲಿ ಇದು ಗದ್ವಾಲ್ ಜಿಲ್ಲೆಯಲ್ಲಿ ಹೋಗುತ್ತದೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಕರ್ನೂಲು, ಕಡಪ, ತಿರುಪತಿ. ತಮಿಳುನಾಡಿನಲ್ಲಿ ಇದು ತಿರುವಳ್ಳೂರು ಜಿಲ್ಲೆ ಮತ್ತು ಚೆನ್ನೈ ಕೊನೆಯ ಬಿಂದು. ಇನ್ನು ಈ ಎಕ್ಸ್ಪ್ರೆಸ್ನಿಂದ ಆಗುವ ಪ್ರಯೋಜನಗಳು ಏನೇನು ಸ್ವಲ್ಪ ಡೀಟೇಲಾಗಿ ನೋಡೋಣ ಬನ್ನಿ. ಮೊದಲನೇದು ಇದರ ಪ್ರಯೋಜನ ಏನಂದರೆ ಕಡಿಮೆ ಪ್ರಯಾಣದ ಸಮಯ ಮತ್ತು ದೂರು. ಈ ಎಕ್ಸ್ಪ್ರೆಸ್ ವೇ ಟೋಟಲು ಸೂರತ್ ಚೆನ್ನೈ ನಡುವಿನ ಪ್ರಯಾಣವನ್ನು ಅಂದರೆ ಸಮಯವನ್ನು 35 ಗಂಟೆಗಳಿಗೆ ಕಡಿಮೆ ಮಾಡುತ್ತದೆ. ಟೋಟಲ್ 16 ಕಿಲೋಮೀಟರ್ ಅಷ್ಟೇ ಆಗುತ್ತದೆ. ಈಗ ನೋಡಿ, ಸೂರತ್ನಿಂದ ಚೆನ್ನೈಗೆ ಹೋಗಬೇಕಂದ್ರೆ ಮೊದಲು ಬೆಂಗಳೂರು ಬರಬೇಕು, ಪುಣೆಗೆ ಬರಬೇಕು ಮತ್ತು ಇದು ನಮ್ಮ ಏನಿದೆ ಇದು ಗುಜರಾತ್ಗೆ ಹೀಗೆ ಹೋಗ್ಬೋದು, ಮುಂಬೈ, ಪುಣೆ, ಬೆಂಗಳೂರು. ಈ ಟ್ರಾಫಿಕ್ ಇಷ್ಟು ಇರುತ್ತೆ ನಿಮಗೆ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಮತ್ತು ತುಂಬಾ ರೌಂಡ್ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಶಾರ್ಟಾಗಿ ರೆಡಿ ಮಾಡಿದ್ದಾರೆ 1200 ಕಿಲೋಮೀಟ್ರ್. ಇದರಿಂದ 35 ಗಂಟೆಯಿಂದ ಕೇವಲ 16 ಗಂಟೆಯಿಂದ ಸೂರತ್ನಿಂದ ಚೆನ್ನೈ ತಲುಪಬಹುದು ಸ್ನೇಹಿತರೆ. ಮತ್ತು ದಿಲ್ಲಿಗೂ ಕನೆಕ್ಟಿವಿಟಿ ಕೊಡುತ್ತದೆ. ಯಾಕಂದರೆ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಅಲ್ಲಿ ಮುಂದೆ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇಗೆ ಇದು ಕನೆಕ್ಟಿವಿಟಿ ಮಾಡಿದ್ದಾರೆ. ತುಂಬಾ ಸಖತ್ತಾಗಿರೋ ಒಂದು ಕನೆಕ್ಟಿವಿಟಿ ಸಿಗ್ತಾ ಇದೆ ನಮ್ಮ ದೇಶಕ್ಕೆ ಸ್ನೇಹಿತರೆ. ಇದರಿಂದ ಆರ್ಥಿಕ ಬೆಳವಣಿಗೆ ನೋಡಿದರೆ ವರ್ಧಿತ ಸಂಪರ್ಕವು ಮತ್ತು ಹಾದು ಹೋಗುವ ಪ್ರದೇಶದಲ್ಲಿ ವ್ಯಾಪಾರ, ಕೈಗಾರಿಕಾ ಚಟುವಟಿಕೆಗಳು ಮತ್ತು ಸಾಮಾಜಿಕ ಆರ್ಥಿಕತೆಯ ಅಭಿವೃದ್ಧಿಗೆ ಇದು ಉತ್ತೇಜಿಸುವ ಒಂದು ನಿರೀಕ್ಷೆ ಇದೆ. ಆರ್ಥಿಕತೆಯ ಬೆಳವಣಿಗೆಯ ವರ್ಧನೆ ನೋಡಿದರೆ ಇಲ್ಲಿ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ. ವಿವಿಧ ಪ್ರದೇಶಗಳಿಗೆ ಸುಧಾರಿತ ಪ್ರದೇಶವು ಪ್ರವಾಸೋದ್ಯಮವನ್ನು ಹೆಚ್ಚಿಸುತ್ತದೆ. ಇದು ಸ್ಥಳೀಯ ಆರ್ಥಿಕತೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಈಗ ನೋಡಿ, ಅಲ್ಲಿ ಈಗ ಎಲ್ಲೆಲ್ಲಿ ಇದು ಹಾದು ಹೋಗುತ್ತೆ, ಉದಾಹರಣೆಗೆ ನಮ್ಮ ಈಗ ಯಾದಗಿರಿ ಜಿಲ್ಲೆ ತುಂಬಾ ಬಡತನ ಜಿಲ್ಲೆಯಲ್ಲಿ ಬರುತ್ತದೆ ಯಾದಗಿರಿ. ಆದರೆ ಈ ರೋಡು ಇಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇಲ್ಲಿ ಸಾವಿರಾರು ಗಾಡಿಗಳು ಓಡಾಡುತ್ತವೆ. ಅಲ್ಲಿ ಧಾಬಾಗಳು, ಹೋಟೆಲ್ಗಳು, ಲಾಡ್ಜ್ಗಳು ಮತ್ತು ಹಲವಾರು ಇಂಡಸ್ಟ್ರಿಗಳು ಇಲ್ಲಿ ಬರುತ್ತವೆ. ಇದರಿಂದ ಈ ಜಿಲ್ಲೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ರೋಡ್ಗಳು ತುಂಬಾ ಇಂಪಾರ್ಟೆಂಟು. ಇದನ್ನು ಪ್ರಸ್ತುತ ಜನವರಿ 2023 ಹೊತ್ತಿಗೆ ಕರ್ನಾಟಕದ ಭಾಗದಲ್ಲಿ ಇದನ್ನು ಈಗ ಸ್ಟಾರ್ಟ್ ಆಗಿದೆ. ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಇದನ್ನು. ಅಂದರೆ ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ. ಇದು ಕೇವಲ ಮಹಾರಾಷ್ಟ್ರದಲ್ಲಿ ಮತ್ತು ತಮಿಳುನಾಡಲ್ಲಿ ಅಲ್ಲಿ ಆಗಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಅಂತೂ ನೀವು ಫಾಸ್ಟಾಗಿ ಕೆಲಸ ಆಗ್ತಾಯಿದೆ. ಸೋಲಾಪುರದಾಗ ನಿಮಗೆ ಆಲ್ರೆಡಿ ಕನೆಕ್ಟಿವಿಟಿ ಸಿಕ್ಬಿಡುತ್ತೆ. ಐ ಥಿಂಕ್ ಇನ್ನೊಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಏನಿದೆಯಲ್ಲ 2026 ಡಿಸೆಂಬರ್ಗೆ ನಮ್ಮ ರಾಜ್ಯದಲ್ಲಿ ಪರ್ಫೆಕ್ಟಾಗಿ ರೋಡ್ ಮುಗಿದ್ಬಿಡುತ್ತೆ. ಇದು ಮುಂದೆ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಇನ್ನೂ ಆಗಬೇಕಾಗುತ್ತದೆ. ಅದು ನೋಡೋಣ. ಇದನ್ನು ಟೋಟಲು 2 ಭಾಗವಾಗಿ ಇವರು ವಿಂಗಡಿಸಿದ್ದಾರೆ. ಮೊದಲನೇ ಭಾಗ ಯಾವುದಂದರೆ ಅದು ಸೂರತ್ ಸೋಲಾಪುರ ಆರ್ಥಿಕ ಕಾರಿಡಾರ್. ಈ ಹೆಸರು ಇದು ತುಂಬಾ ಇಂಪಾರ್ಟೆಂಟ್. ಇದು ಗುಜರಾತ್ ಮತ್ತು ಮಹಾರಾಷ್ಟ್ರವನ್ನು ಜಾಯಿಂಟ್ ಮಾಡೋದು. ಮತ್ತು ಎರಡನೇದು ಸೋಲಾಪುರ್ ಚೆನ್ನೈ ಕಾರಿಡಾರ್. ಇದು ಹಚ್ಚ ಹಸಿರು ಕಾರಿಡಾರ್. ಅಂದರೆ ಇದನ್ನು ಕೆಲವೊಂದು ಬ್ರೌನ್ ಫೀಲ್ಡ್ ಮತ್ತು ಗ್ರೀನ್ ಫೀಲ್ಡ್ ಆಗಿ ಈ ಎಕ್ಸ್ಪ್ರೆಸ್ ರೆಡಿ ಆಗ್ತದೆ. ಪೂರ್ತಿ ಗ್ರೀನ್ ಫೀಲ್ಡ್ ಅಲ್ಲ. ಬ್ರೌನ್ ಫೀಲ್ಡ್ ಅಂದರೆ ನೋಡಿ, ಈಗ ಒಂದು ನಾರ್ಮಲ್ ರೋಡ್ ಇರುತ್ತೆ, ಅದನ್ನೇ ಸ್ವಲ್ಪ ಒಡೆದುಗೆಚ್ಚಂದು ಅಗಲ ಮಾಡ್ತಾರೆ. ಗ್ರೀನ್ ಫೀಲ್ಡ್ ಅಂದರೆ ಇಲ್ಲಿ ರೋಡೇ ಇರಲ್ಲ, ಆ ರೋಡಲ್ಲಿ ಆ ಜಾಗ ಮಾಡ್ತಾರೆ, ಹೊಸದಾಗಿ ರೋಡ್ ಮಾಡೋದು. ಈಗ ನಮ್ಮ ರಾಜ್ಯದಲ್ಲಿ ಪರ್ಫೆಕ್ಟಾಗಿ ಇದು ಗ್ರೀನ್ ಫೀಲ್ಡು. ನಮ್ಮ ರಾಜ್ಯದಲ್ಲಿ ಈಗ ಹೋಗೋಕ್ಕೆ ದಾರಿನೇ ಇರಲಿಲ್ಲ, ಇಲ್ಲಿ ಕನೆಕ್ಟಿವಿಟಿನೇ ಇರಲಿಲ್ಲ, ಇಲ್ಲಿ ಹೊಸದಾಗಿ ರೋಡ್ ರೆಡಿ ಆಗ್ತಾಯಿದೆ. ಸೊ ಇದರಿಂದ ನಮ್ಮ ರಾಜ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಮತ್ತು ನಮ್ಮ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಏನಿದೆಯಲ್ಲ ಇನ್ನೂ ತುಂಬಾ ಬೆಳೆಯುತ್ತವೆ ಸ್ನೇಹಿತರೆ. ಈ ರೋಡ್ ಆದರೆ ತುಂಬಾ ಇಂಡಸ್ಟ್ರಿಗಳು ಇಲ್ಲಿ ಬರ್ತವೆ ಮತ್ತು ನೀವು ಇಲ್ಲಿ ಹೋಗೋಕ್ಕೆ ತುಂಬಾ ಮಜಾ ಮಾಡ್ತೀರಾ. ನೋಡ್ತಾ ಇರಿ. ನೀವು ಈ ವಿಡಿಯೋನಿಂದ ಏನಾದರೂ ಹೊಸದಾಗಿ ತಿಳಿದುಕೊಂಡಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಜಾಸ್ತಿ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೇವಲ ಒಂದು ಸಬ್ಸ್ಕ್ರೈಬ್, 1 ಸೆಕೆಂಡ್ ಆಗಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು. ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಆಗುತ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.